ವೆಲ್ಕಮ್ ಬ್ಯಾಕ್ ಲಕ್ಷ್ಮೀ ಜೆ ಕ್ಲಾಸಸ್. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು. ಏನಪ್ಪ ಅಂತಂದರೆ SSLC ಮಾದರಿ ಉತ್ತರಗಳು, ಮಾಡಲ್ ಆನ್ಸರ್ಸ್. ತೃತೀಯ ಭಾಷೆ ಹಿಂದಿ. ಇಂದು ನಡೀತಕ್ಕಂಥ ಹಿಂದಿ ಪೇಪರ್ನ ಯಾವ ರೀತಿಯಾಗಿರ್ತದೆ ಅಂತಕ್ಕಂಥದ್ದು ಮಾಡಲ್ ಪೇಪರ್ ನೋಡ್ರಿ. ಇದೇ ಥರ ಇರ್ತದೆ, ಜಸ್ಟ್ ಏನಪ್ಪ ಅಂದರೆ ಅಲ್ಲಿ ವರ್ಣಗಳು ಚೇಂಜಸ್ ಇದ್ದಿರ್ತದೆ ನೋಡ್ರಿ. ಯಾವ ರೀತಿಯಾಗಿ ನಾವು ಬರಿಬಹುದು ಅಂತಕ್ಕಂಥದ್ದು ಆನ್ಸರ್ಸ್ ಎಲ್ಲ ಕ್ವಶನ್ಸ್ಗಳು ಯಾವ ಟೈಪ್ ನಾವು ಬರಿಬಹುದು, ಹೀಗೆ ಪ್ರಿಪೇರ್ ಆಗಿ ಹೋಗ್ಬೋದು ಎಕ್ಸಾಮ್ಗೆ. फर्स्ट नोड्रे निम्नलिखित प्रश्नों के लिए चार वाक्य सुझाया गया है, उनमें से सर्वाधिक उचित विकल्प संकेत अक्षर सहित पूर्ण रूप से लिखिए ಅಂತ ಕೊಟ್ಟಿರ್ತಾರೆ. ಹೌದಾ, ಈಗ ನೋಡ್ರಿ 1 ಅಂಕದ ಪ್ರಶ್ನೆಗಳು. ಘಟನಾ ಶಬ್ದ का विलोम रूप है. ಘಟನಾ ಶಬ್ದ ವಿಲೋಮ ಶಬ್ದ ಕೇಳ್ತಾರೆ. ಹೌದಾ, ವಿಲೋಮ ಶಬ್ದಗಳ ಬಗ್ಗೆ ಗೊತ್ತಿರಬೇಕು. ಘಟನಾ ಅಂತಂದ್ರೆ ಬಡನ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನಿಮ್ನಲಿಖಿತ में से पुल्लिंग ಶಬ್ದ ಕೇಳ್ಯಾರ. ಇಲ್ಲಿ ಪುಲ್ಲಿಂಗ ಶಬ್ದ ಯಾವುದಪ್ಪ ಅಂತಂದರೆ ಪುರುಷ ಆಗ್ತದೆ. ಹೌದಾ, ಪುಲ್ಲಿಂಗ ಶಬ್ದ ಯಾವುದಪ್ಪ ಅಂದರೆ ಪುರುಷ. ಮೂರನೇದು ನೋಡ್ರಿ, ಇಲ್ಲಿ ಅನ್ಯವಚನ ರೂಪ ಕೇಳಿರ್ತಾರೆ. ಹೌದಾ, ಪಟ್ಟಿಯ ನೋಡ. ನೆಕ್ಸ್ಟ್ ಫೋರ್ತ್ ಬೈಟ್ನ ಅಂದರೆ ಬೀಟ್ನ. ಐದನೇದು ನೋಡ್ರಿ, ಅತ್ಯಂತ ಶಬ್ದ ಇಸ್ ಸಂಧಿ ಕೆ ಲಿಯೆ ಉದಾಹರಣೆ ಹೈ ಅಂತ ಕೇಳಿರ್ತಾರೆ. ಸಂಧಿ ಕೇಳಿರ್ತಾರೆ ಕಂಪಲ್ಸರಿ. ಇಲ್ಲಿ ಯಾವುದಪ್ಪ ಅಂದರೆ ಅತ್ಯಂತ ಅಂದರೆ 2 ಸಂಧಿ ಆಗಿರ್ತದೆ. ಇಲ್ಲಿ ನಿಮ್ನಲಿಖಿತ में से दवा समास के लिए उदाहरण है. ಇಲ್ಲಿ ಯಾವುದಂತಂದರೆ ಮಾತಾ ಪಿತಾ. ನಿಮ್ನಲಿಖಿತಕ್ಕೆ समास के लिए उदाहरण ಅಂತ ಕೇಳ್ಯಾರ. माता पिता. थोड़ी देर बाद सुबह हो जाएगी. 7th क्वेश्चन. वाक्य में प्रायुक्तिक विराम चिन्ह है. ನೋಡಿ, ಕರೆಕ್ಟಾಗಿ ಇದು ವಿರಾಮ ಚಿಹ್ನೆ ಯಾವ್ದು ಬರ್ತದಪ್ಪ ಅಂತಂದರೆ ಇಲ್ಲಿ ಪೂರ್ಣ ವಿರಾಮ ಆಗಿರ್ತದೆ. ಥೋಡಿ ದೇರ್ ಬಾದ್ ಸುಬಹ ಹೋ ಜಾಯೇಗಿ. ಲಾಸ್ಟಿಗೆ ಏನಪ್ಪ ಅಂದರೆ ಪೂರ್ಣ ವಿರಾಮ ಹಾಕಬೇಕು. 8th क्वेश्चन ನೋಡ್ರಿ. आप साधारण रोबोट डैश काम चल सकते हैं. वाक्य के लिए सही कारक है. ಯಾವ್ದು ಬರ್ತದೆ ಇಲ್ಲಿ? ರೋಬೋಟ್ ಸೇ ಬರ್ತದೆ. ಇದೇ ಥರ ಏನಪ್ಪ ಅಂತಂದರೆ ಇರ್ತದೆ. ಹೌದಾ, ನೆಕ್ಸ್ಟ್ ನೋಡ್ರಿ 9th. ಕಾಶ್ಮೀರಿ ಶೇಬ್ ಬೇಚನೆ ವಾಲ ಅದ. ಇಲ್ಲಿ ಏನಪ್ಪ ಅಂದ್ರೆ ಬೇಯಿಮಾನ್. ಇಲ್ಲಿ ಈಗ ರೇವಡಿಯಾ ಅಂತ ಬೇಚನೆ ವಾಲ ಅಂತ ಕೇಳಿದ್ರೆ ಇಮಾನ್ದಾರ್ ಆನ್ಸರ್ ಏನಾಗುತ್ತೆ ಇಲ್ಲಿ ಇಮಾನ್ದಾರ್ ಬರ್ತದೆ. ನೆಕ್ಸ್ಟ್ ನೋಡ್ರಿ, ಇದೇ ಥರಪ್ಪ ಅಂತಂದರೆ ಉಗ್ರ ರಾಷ್ಟ್ರವಾದಿ ಅಂತ ಕೇಳಿದ್ರೆ STR ಮನಿಕಾಮ್ ಅಂತ ಬರ್ತದೆ ಇಲ್ಲಿ. ಹೌದಾ, ಇದ್ರ ಆನ್ಸರ್. ನೆಕ್ಸ್ಟ್ ಏನಪ್ಪ ಅಂತಂದರೆ 11th ಆನ್ಸರ್ ಏನಪ್ಪ ಅಂದರೆ ಪಾಲ್ತು ಜಾನುವಾರ್. 12 ನೋಡ್ರಿ, ತುಳಸಿದಾಸ್ ರಾಮ್ ಭಕ್ತಿ ಶಾಖ್. ಸೂರ್ದಾಸ್ ಏನಪ್ಪ ಅಂದರೆ ಕೃಷ್ಣ ಭಕ್ತಿ ಶಾಖ ಅಂತ ಆಗ್ತದೆ ಆನ್ಸರ್. ಓಕೆ, 3rd ಬರ್ತಕ್ಕಂಥ ಏನಪ್ಪ ಅಂದರೆ ಕ್ವಶನ್ ಆನ್ಸರ್ ನೋಡ್ರಿ. पूर्ण वाक्य में लिखिए. एक वाक्य पूर्ण वाक्य में लिखिए ಅಂತ ಕರ್ನಾಟಕಕ್ಕೆ ರಾಜಧಾನಿ कौन से है. ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಹೌದಾ, ಕರ್ನಾಟಕಕ್ಕೆ ರಾಜಧಾನಿ ಬೆಂಗಳೂರು है. 14th ಆನ್ಸರ್ ನೋಡ್ರಿ. ಅದೇ ಥರ 15 ಕ್ವಶನ್ ಆನ್ಸರ್. 16, 17, 18,
19th ಆನ್ಸರ್, 20th ಆನ್ಸರ್, 21 कविता नोट 22 कविता में मानव के सही परिचय को कैसे दर्शाया गया है. ಪಾಠದಿಂದ ಬರ್ತಕ್ಕಂಥ ಎಲ್ಲ ಕ್ವಶನ್ ಆನ್ಸರ್ಗಳು. ಮೂರು ಅಂಕದ ಪ್ರಶ್ನೆಗಳು ನೋಡ್ರಿ 25ರಿಂದ. 26ನೇದು कर्नाटक शिल्पकला अनोखी है. 28 धीरज सक्सेना के परिवार. सक्सेना ने घर में रोबोट रखने का निर्णय क्यों लिया. 29 महिला की सास. 31 ನೋಡ್ಕೊರಂಗೆ. ಭಾವಾರ್ಥ ಬರೀ ಶಬ್ದ ನೋಡ್ರಿ. ಭಾವಾರ್ಥ ಯಾವ ರೀತಿಯಾಗಿ ಬರ್ತಕ್ಕಂಥದ್ದು ಎಡ್ಡೆಲೈನ್ ಇರ್ತದೆ. ಅದ್ರ ಭಾವಾರ್ಥ ಈ ರೀತಿಯಾಗಿ ಬರ್ಬೇಕು. ತುಳಸಿದಾಸಿ ಗದ್ಯಾಂಶ ಕೊಟ್ಟಿರ್ತಾರೆ ನೋಡ್ರಿ. ಹಿಂದಿದಾಗಿದ್ದು ಕನ್ನಡದಾಗ ಬರೀಬೇಕಿಲ್ಲಿ. ಸತ್ಯದ ಮಹಿಮೆ ಅಪಾರವಾಗಿದೆ. ಸತ್ಯವು ಅತ್ಯಂತ ಶಕ್ತಿಶಾಲಿಯಾಗಿದೆ. ಆದ್ದರಿಂದ ನಾವು ಸತ್ಯವನ್ನು ಹೇಳುವ ಅಭ್ಯಾಸವನ್ನು ಮಾಡಬೇಕು. ಕನ್ನಡ ಇಂಗ್ಲಿಷ್. 34ನೇದು ನೋಡು. 5-6 वाक्य में लिखिए. बसंत की ईमानदारी और स्वाभिमान गुण का परिचय दीजिए. राजकिशोर परोपकार गुण के ವ್ಯಕ್ತಿತ್ವ ಅಂತ ಕೇಳಿರ್ತಾರೆ. ಇದು ಪ್ರಶ್ನೆ ಆನ್ಸರ್ ಯಾವ ರೀತಿಯಾಗಿ ಬರೀಬೇಕಂತ. ಪಂಡಿತ್ ರಾಜ್ ಕಿಶೋರ್ ಬಜೂರ್ ಕೆ ನೇತಾ ಥೇ ಈ ಥರ ಬರೀರಿ. ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಪದ್ಯದ ಆನ್ಸರ್ ನೋಡ್ರಿ. ಯಾವ ರೀತಿಯಾಗಿ ಬರೀಬೇಕು. ಪದ್ಯ ಕೊಟ್ಟಿರ್ತಾರೆ, ಅದನ್ನು ಬರಿಬೋದು. ಇಲ್ಲಿ ನೆಕ್ಸ್ಟ್ ಏನಪ್ಪ ಅಂದರೆ ಗದ್ಯ ಕೊಟ್ಟಿರ್ತಾರೆ. ಇಲ್ಲೇ ಕ್ವಶನ್ಸ್ನು ಇರ್ತಾವೆ, ಆನ್ಸರ್ಸ್ನು ಇಲ್ಲೇ ಇರ್ತದೆ. ಓಕೆನಾ. ನಿಬಂಧ ಯಾವ ರೀತಿ 37ನೇ ಕ್ವಶನ್ ಏನಾಗಿರುತ್ತೆ ಅಂದರೆ ಶಿಕ್ಷಾ, ರಾಷ್ಟ್ರೀಯ ಶಿಕ್ಷಾ ಅಂಬುದು ನಿಬಂಧ ಬರಿಬೇಕಿಲ್ಲಿ. ಅದರ ಅರ್ಥ ಬರ್ಕೋರಿ. ಅವಶ್ಯಕತೆ ಏನದ, ಉಪಸಂಹಾರ ಎಷ್ಟು ಬರಬೇಕು. ನೆಕ್ಸ್ಟ್ ಇಂಟರ್ನೆಟ್ ಬಗ್ಗೆ ಬರಿಬೇಕು. ಲಾಭ ಏನದ, ಹೌದಾ. ಉಪಯೋಗ ಏನು, ಉಪಸಂಹಾರ ಬರಬೇಕು ಇಂಟರ್ನೆಟ್ ಬಗ್ಗೆ. ಇದನ್ನು ಕೂಡ ಇದರ ಸಮಸ್ಯೆ ಏನಪ್ಪ, ಇದನ್ನು ಕೂಡ ನಿಬಂಧದ ಉಪಸಂಹಾರ ಕಂಪಲ್ಸರಿ. ಉಪಸಂಹಾರ ಎಲ್ಲ ಕಡೆ ಬರಿಬೇಕು. ಲಾಸ್ಟ್ ಏನಪ್ಪ ಅಂದರೆ ಲೆಟರ್ ರೈಟಿಂಗ್ ಯಾವ ರೀತಿ ಬರಿಬೇಕಂತಕ್ಕಂಥದ್ದು ನೋಡು. ಮುಖ್ಯ ಅಧ್ಯಾಪಕಕ್ಕೆ ನಾವು ಏಕ್ ಚುಟ್ಟಿ ಪತ್ರ ಲಿಖಿ ಅಂತಂದರು. ಚುಟ್ಟಿ ಪತ್ರ ಬಗ್ಗೆ ಬರಿಬೇಕು. ಪ್ರೇಷಕ ನೋಡಿ ಅಬಕತಕೋ 10वीं कक्षा आदर्श विद्यालय मैसूर ಅಂತ ಹಾಕಿ ಕಡೆ ದಿನಾಂಕ ಅಂತ ಹಾಕ್ರಿ. सेवा में प्रधान अध्यापक जी आदर्श विद्यालय मैसूर ಅಂತ ಹಾಕಿ आदरणीय महोदय 2 दिन की छुट्टी मांगते हुए. ಹೌದಾ. ಈ ಥರ ಬರಿಬೇಕಷ್ಟೇ. ಒಂದು 3 ಲೈನ್. ಡೇಟ್ ಎಲ್ಲಿದಿಂದ ಎಲ್ಲಿಗೆ. ಹೌದಾ. ಧನ್ಯವಾದ ಸಹಿತ ಅಂತ ಹಾಕಿ ಸ್ಥಾನ. ಹೌದಾ. ಮೈಸೂರು. ಇಷ್ಟೇನಪ್ಪ ಅಂತಂದರೆ ಈ ಥರ ನೋಡ್ಕೊಂಡು ಹೋಗ್ರಿ. ನಿಮಗೊಂದು ಐಡಿಯಾ ಸಿಕ್ಬಿಟ್ಟಿರ್ತಾವೆ ನಾವು ಯಾವ ರೀತಿ ಬರಿಬೇಕಂತಕ್ಕಂಥದ್ದು. ಒಂದು ಮಾಡೆಲ್ ಪೇಪರ್ ಇದು, ಜಸ್ಟ್ ಮಾಡೆಲ್ ಪೇಪರ್. ಓಕೆನಾ.
ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದ ಅಂತ ತಿಳಿಸುತ್ತಾ, ಇನ್ನೂ ನಮ್ಮ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಅದೇ ಥರ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.